ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, 2026 ಮಕರ ರಾಶಿಗೆ ಯಾವ ಫಲಗಳನ್ನು ಸಿಗ್ತಕ್ಕಂಥದ್ದು, ಮಕರ ರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರದವರಿಗೆ ಏನೇನು ಗೋಚಾರ ಫಲಗಳಾಗ್ತಕ್ಕಂಥದ್ದು, ನಮ್ಮ ಭವಿಷ್ಯ ಯಾವ ರೀತಿ ಇರುತ್ತಪ್ಪ ಹೊಸ ವರ್ಷಕ್ಕೆ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತೀರ ನೀವೆಲ್ಲರೂ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗೂ ನಾನು ಈ ಹೊಸ ಸಂವತ್ಸರದಲ್ಲಿ ಅಂದರೆ ಉಗಾದಿ ಹಬ್ಬ ಒಂದು 3-4 ತಿಂಗಳು ಒಳಗಾಗಿ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಗಂಟ. ಆ ನಂತರ ಹೊಸ ವರ್ಷ ನಮಗೆ ಹಿಂದೂಗಳಿಗೆ ಶುರುವಾಗ್ತಕ್ಕಂಥದ್ದು. ಹೊಸ ಪಂಚಾಂಗವನ್ನು ಶ್ರವಣ ಮಾಡಿ ನಾವು ಇನ್ನು ವರ್ಷದಾದ್ಯಂತ ನಾವು ಫಲವನ್ನು ನಿಮಗೆ ತಿಳಿಸ್ತಕ್ಕಂಥದ್ದು. ಹಾಗಾಗಿ ಈ 3.5 ತಿಂಗಳು ಹೊಸ ವರ್ಷದಿಂದ 2026ಕ್ಕೆ ಯಾವ್ಯಾವ ರಾಶಿಗೆ ಏನೇನು ಫಲಗಳನ್ನು ಸಿಗ್ತವೆ ಅಂತ ತಿಳಿಸ್ತಾ ಬರ್ತಾಯಿದ್ದೀವಿ. ಖಂಡಿತವಾಗೂ ಇವಾಗ ಮಕರ ರಾಶಿಗೆ 3 ನಕ್ಷತ್ರದವರಿಗೆ ನಿಮಗೆ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವ್ರಿಗೆ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಶುಭ ಫಲವಾಗ್ತಕ್ಕಂಥದ್ದು. ನೋಡಿ ಬಂಧುಗಳೇ, ಶನೇಶ್ವರ ಬಿಡುಗಡೆ ಆಗಿರ್ತಕ್ಕಂಥದ್ದು ನಿಮಗೆ ಎಷ್ಟು ಚೆನ್ನಾಗಿದ್ದಾನೆ ಅಂತಂದರೆ, ನಿಮಗೆಲ್ಲ ಏನೇನು ಕಷ್ಟ ಹೋದ ವರ್ಷ ನೀವೇನೇನು ಕಷ್ಟ ಬಿದ್ದಿದ್ದೀರಿ ಅದೆಲ್ಲ ಮತ್ತೆ ನಿಮಗೆಲ್ಲ ಮರುಕಳಿಸ್ತಕ್ಕಂಥದ್ದು ಆಗೋದೇ ಇಲ್ಲ. ರಾಜಯೋಗ ಕೊಡ್ತಕ್ಕಂಥದ್ದು. ಇನ್ನು ಬರೋ ಒಂದು ಉಗಾದಿ ಸಂವತ್ಸರದ ಗಂಟನೂ ನಿಮಗೆ ಯೋಗ ಫಲವನ್ನು ಕೊಟ್ಬಿಟ್ಟಿದ್ದಾನೆ. ಯಾಕಂದರೆ ನೀವೆಲ್ಲ ಯಥೇಚ್ಛವಾಗಿ ನೋಡಿ, ಹಣಕಾಸಲ್ಲಿ ಮುಗ್ಗಟ್ಟು ಇರ್ತಕ್ಕಂಥವ್ರು ಸಾಧಾರಣವಾಗಿ ಸುಧಾರಿಸ್ಕೊತೀರ, ಆಸ್ತಿ ಖರೀದಿ ಮಾಡ್ತೀರಾ, ಅಣ್ಣ ತಮ್ಮಂದಿರು ವೈರತ್ವ ಮಾಡ್ತಾಯಿರ್ತಕ್ಕಂಥವ್ರು ಎಲ್ಲ ಬಂಧು ಮಿತ್ರರೆಲ್ಲ ಒಂದಾಗ್ತೀರಾ, ಸ್ನೇಹಿತರುಗಳು ಒಂದಾಗ್ತೀರಾ, ದೂರ ಹೋಗಿರ್ತಕ್ಕಂಥ ಪತ್ನಿ ಕೂಡ ಮನೆಗೆ ಬರ್ತಕ್ಕಂಥದ್ದು. ಯಾವುದ್ಯಾವುದು ಉತ್ತರಾಷಾಢ ನಕ್ಷತ್ರದಲ್ಲಿ, ಶ್ರವಣ ನಕ್ಷತ್ರದಲ್ಲಿ, ಧನಿಷ್ಠ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಹೆಂಡ್ತಿ ಮುನ್ಸ್ಕೊಂಡು ತವ್ರ ಮನೆಗೆ ಹೋಗಿದ್ರು ಕೂಡ ಮತ್ತೆ ನನ್ನ ಗಂಡನ ನೋಡಬೇಕು ಅಂತ ಬರ್ತಕ್ಕಂಥದ್ದು. ಆಮೇಲೆ ಯಾರಿಗೆ ನೀವು ಇಷ್ಟಪಟ್ಟಿರ್ತೀರಿ, ಪ್ರಪೋಸ್ ಮಾಡಿರ್ತೀರಿ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಹತ್ರಕ್ಕೆ ಸೇರ್ತಕ್ಕಂಥ ಯೋಗ ಫಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನೋಡಿ, ಎಲ್ಲೋ ಎಷ್ಟೋ ದಿನದಿಂದ ದುಡ್ಡು ಬರ್ತಾನೆ ಇಲ್ಲಪ್ಪ, ಅದು ಅವ್ರ ಕೈಗೆ ಲಾಕ್ ಆಗಿಬಿಟ್ಟಿದೆ ಅಂದ್ರೆ ಕೂಡ ಅವ್ರ ಮನಸ್ಸಿಗೆ ಬಂದು ಅವ್ರದ್ದು ಋಣ ನಾವು ಇಟ್ಕೋಬಾರ್ದು ಅಂತ ನಿಮಗೆ ಅವರಾಗಿ ವಾಲಂಟ್ರಿಯಾಗಿ ಬಂದು ಕೊಡ್ತಕ್ಕಂಥ ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದು. ಭೂಮಿ ನಾವು ಒಂದು ಸೈಡ್ ತಗೋಬೇಕು, ದುಡ್ಡಿದೆ ನಮ್ಮ ಹತ್ರ ಎಲ್ಲ ಇದೆ, ಆದರೆ ಜಾಗ ತೊಗೊಳಕ್ಕಾಗ್ತಾ ಇಲ್ಲ ಅಂತ ಕೊರಗ್ತಾ ಇರೋರು ಕೂಡ ಈ ವರ್ಷದಲ್ಲಿ ನೀವು ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಶತಸಿದ್ಧ. ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು. ಪ್ರೀತಿ ಪಾತ್ರರು ನೋಡಿ, ನಿಮಗೆ ಯಜಮಾನರು ನಡೆಯ ಒಡವೆ ತೊಗೊಂಬರೋಣ ಅಂತ ಕರ್ಕೊಂಡೋಗ್ಬಿಟ್ಟು ಚಿನ್ನದ ಒಡವೆಗಳನ್ನು ಕೊಡಿಸ್ತಕ್ಕಂಥ ಯೋಗ ಫಲ ನಿಮಗೆಲ್ಲ ಒಳ್ಳೆ ಬಂಪರ್ ಲಾಟ್ರಿ ಇದ್ದಂಗೆ ನಿಮಗೆ ಈ ವರ್ಷ ಅಷ್ಟು ಶನಿ ತುಂಬ ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಯೋಗ ಫಲ ನಿಮಗೆ. ಬಂಧುಗಳೇ ನೋಡಿ, ನೀವೆಲ್ಲ ಏನೇನೋ ಆಲೋಚನೆಗಳು ಮಾಡ್ತೀರಿ, ನನಗೆ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು ಅಂತ ಯಾರ್ಯಾರು ಕಾಯ್ತಿದ್ದೀರೋ ಈ ವರ್ಷದಾದ್ಯಂತ ನೀವು ಮಾಡ್ಕೊಂಬಿಡಿ. ಉಗಾದಿ ಹಬ್ಬ ಒಳಗಡೆ ಇನ್ನು 3.5 ತಿಂಗಳ ಕಾಲ ಖಂಡಿತವೂ ನಿಮಗೆ ಯೋಗ ಫಲ ತುಂಬ ಚೆನ್ನಾಗಿದೆ. ಶನಿಯ ಅನುಗ್ರಹ ತುಂಬ ಚೆನ್ನಾಗಿದೆ. ಅದರಲ್ಲಿ ನೀವು ಮಾಡ್ತಕ್ಕಂಥದ್ದು ಏನು ಮಾಡಬೇಕು ಅಂತಂದರೆ, ಕಪ್ಪು ಶ್ವಾನಕ್ಕೆ ನೀವು ಊಟವನ್ನು ಕೊಡ್ತಕ್ಕಂಥದ್ದು. ಕಪ್ಪು ಶ್ವಾನ ಅಂದರೆ ಕಪ್ಪು ನಾಯಿಗೆ, ಕಪ್ಪು ಆಕಳಕ್ಕೆ ನೀವು ಆ ಹುಲ್ಲನ್ನು ಕೊಡ್ತಕ್ಕಂಥದ್ದು, ನೆನೆ ಹಾಕಿರೋ ಅಕ್ಕಿಯನ್ನು ಮತ್ತು ಬೆಲ್ಲವನ್ನು ತಿನ್ನಿಸ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಒಳ್ಳೆ ಫಲಗಳನ್ನು ಸಿಗ್ತಕ್ಕಂಥದ್ದು. ಯೋಚನೆಯೇ ಬೇಡ, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ಮಕ್ಕಳುಗಳು ಕೆಟ್ಟ ದಾರಿಲಿ ನಡೀತಾ ಇರೋರು ಕೂಡ ಒಳ್ಳೆ ದಾರಿಗೆ ಬರ್ತಕ್ಕಂಥದ್ದು. ಆಮೇಲೆ ಸರ್ಕಾರಿ ಉದ್ಯೋಗದಲ್ಲಿ ಯಾರ್ಯಾರು ಇರ್ತೀರಿ ನೋಡಿ, ಬಡ್ತಿಯನ್ನು ಪಡ್ತಕ್ಕಂಥದ್ದು, ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗದಲ್ಲಿ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಉನ್ನತವಾದ ಸ್ಥಾನವನ್ನು ಕಲ್ಪಿಸ್ತಕ್ಕಂಥದ್ದು. ಸಂಬಳ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು. ನಿಮ್ಮ ಸೀನಿಯರಿಂದ ನಿಮಗೆ ಗೌರವ ಸಿಗ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಮೇಲೆ ನಾವೇನಾದರೂ ಇಂಥ ಜಾಗದಲ್ಲೇ ಹೋಗಿ ನಾವು ಕೆಲಸ ಮಾಡಬೇಕು ಅಂದವ್ರಿಗೂ ಕೂಡ ಅದು ಯೋಗ ಫಲ ಇರ್ತದೆ. ನಾವು ಈ ಜಾಗದಲ್ಲಿ ಬೇಡಪ್ಪ, ಬೇರೆ ಜಾಗದಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಬೇಕಾಯ್ತು ಅಂತಕ್ಕಂಥವ್ರಿಗೂ ಕೂಡ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಬಂಧುಗಳೇ, ಯೋಚನೆ ಅಂತೂ ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ಹಿಂದೆ ತುಂಬ ಕಷ್ಟ ಬಿದ್ದೀರಿ. ಸಪ್ತಮದಲ್ಲಿ ಶನಿ, ಅಷ್ಟಮದಲ್ಲಿ ಶನಿ ಇದ್ದಾಗ ಕೂಡ ಮಕರ ರಾಶಿಯವ್ರಿಗೆ ತುಂಬ ಕಷ್ಟವನ್ನು, ನೋವನ್ನು ಅನುಭವಿಸ್ತಿರ್ತೀರ. ಆದರೆ ಈಗ ನವಂಬರ್ 28ನೇ ತಾರೀಕಿಗೆ ನಿಮಗೆ ಬಿಡುಗಡೆ ಆಗಿ ಪರಮಾತ್ಮ ಕುಂಭ ಮತ್ತು ಮೀನ ಮತ್ತು ಮೇಷರಾಶಿಗೆ ಹೋಗಿರ್ತಕ್ಕಂಥವನು ನಿಮ್ಮ ದೇಹವನ್ನು ಬಿಟ್ಟು ಸ್ವಸ್ಥಾನದಲ್ಲಿರ್ತಕ್ಕಂಥದ್ದು ಮಕರ ಮತ್ತು ಕುಂಭರಾಶಿಗೆ ಅವನೇ ಅಧಿಪತಿ.
ಅವನೇ ಸ್ವಸ್ಥಾನದಲ್ಲಿರ್ತಾನೆ. ಅವನದು ಮನೆಯೇ ನಿಮ್ಮ ದೇಹ. ಆದರೂ ಬಿಟ್ಟು ಬೇರೆ ಕಡೆಗೆ ಶುಕ್ರನ ತೊಗೊಂಬಂದು ಕುಣಿಸಿ ನೀವು ಚೆನ್ನಾಗಿರಿ ಅಂತೇಳಿ ಅನ್ಯ ರಾಶಿಗೆ ಹೋಗಿರ್ತಕ್ಕಂಥದ್ದು. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಅಂತಾರೆ. ಧರ್ಮವಾಗಿ ನಡೀರಿ, ಹಾಗಂತ ನಮಗೆಲ್ಲ ಚೆನ್ನಾಗಿದೆ, ನಮಗೆಲ್ಲ ಬಂದಿದೆ ಅಂತ ಅಹಂಕಾರವನ್ನು ಪಡಬೇಡಿ. ಯಾಕಂದರೆ ತನ್ನ ಮನೆಯಲ್ಲೇ ಇರತಕ್ಕಂಥದ್ದು ಶನಿ. ನೀವು ಹುಷಾರಾಗಿರಬೇಕು. ಪ್ರತಿ ಹೆಜ್ಜೆ ಒಳಗಡೆ ಎಚ್ಚರಿಕೆಯಾಗಿ ನಡೀತಾ ಇರಬೇಕು. ಭ್ರಷ್ಟಾಚಾರವನ್ನು ಮಾಡೋಂಗಿಲ್ಲ, ಲಂಚವನ್ನು ಸ್ವೀಕಾರ ಮಾಡೋಂಗಿಲ್ಲ. ನಾವು ದುಡ್ಡು ಸಂಪಾದನೆ ಮಾಡಿಬಿಡ್ಬೇಕು, ಇವಾಗ ಏನಾದರೂ ಮಾಡಿ ಇದು ಮಾಡ್ಕೊಡೋಕೆ ಖಂಡಿತವಲ್ಲ. ನ್ಯಾಯ ರೀತಿ ರೂಪದಲ್ಲಿ ನಡೀತಕ್ಕಂಥದ್ದು, ನ್ಯಾಯಸಮ್ಮತವಾಗಿರಬೇಕು. ನೀವು ಮಾಡ್ತಕ್ಕಂಥದ್ದು ಕೆಲಸದಲ್ಲಿ ಸತ್ಯ ಅಡಗಿರಬೇಕು. ಆಗ ಪರಮಾತ್ಮನೇ ನೋಡ್ತಾನೆ. ಅವನು ದೂರದೃಷ್ಟಿಯಿಂದ ಇಟ್ಕೊಂಡು ಅಸ್ತು ಅಂತ ನಿಮಗೆ ವರವನ್ನು ಕೊಡ್ತಕ್ಕಂಥದ್ದು ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವರೆಲ್ಲ ನೀವೆಲ್ಲ ಏನು ಮಾಡಬೇಕು, ಇದಕ್ಕೆ ಸೂಕ್ತವಾಗಿ ನಾವು ಇನ್ನೂ ಚೆನ್ನಾಗಾಗಬೇಕು ಅನ್ನೋದಕ್ಕೆ ಏನು ಮಾಡಬೇಕು ಅಂದಾಗ ಮಾರುತಿ ಮಂದಿರಕ್ಕೆ ಹೋಗಿ ಕೇಸರಿಯನ್ನು ಹಣೆಗಿಡ್ತಕ್ಕಂಥದ್ದು, ಆಜ್ಞಾಚಕ್ರದಲ್ಲಿ ಕೇಸರಿಯನ್ನು ಇಡ್ತಕ್ಕಂಥದ್ದು ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಹಾಗೆ ಶನೇಶ್ವರನ ಆಲಯದಲ್ಲಿ ಎಳ್ಳೆಣ್ಣೆ ದಾನವನ್ನು ಕೊಡ್ತಕ್ಕಂಥದ್ದು, ಕಪ್ಪು ವಸ್ತ್ರಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ಬತ್ತಿಯನ್ನು ಅಂಟಿಸ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಶುಭ ಫಲ ಕೊಡ್ತದೆ. ಕಪ್ಪು ಹಸು ಎಲ್ಲಾದರೂ ಕಂಡ್ರೆ ಆಕಳಿಗೆ ಬಾಳೆಹಣ್ಣು ತಿನ್ನಿಸ್ತಕ್ಕಂಥದ್ದು, ಕಪ್ಪು ಶ್ವಾನಗಳಿಗೆ ಬಿಸ್ಕೆಟ್ಗಳನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ, ಕಾಲ ಭೈರವೇಶ್ವರನಿಗೆ ದರ್ಶನವನ್ನು ಮಾಡಿದಾಗ ಖಂಡಿತವಾಗೂ ನಿಮಗೆ ಶುಭ ಫಲ ಬರುತ್ತೆ. ಬಂಧುಗಳೇ, ಈ ರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರದವರು ದಯವಿಟ್ಟು ಅನ್ಯರಿಗೆ ನೀವು ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ, ನಮ್ಮ ಕಾರ್ಯಕ್ರಮವನ್ನು, ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಅನ್ಯರಿಗೂ ಶೇರ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಶನೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತನ್ನಮ್ಮಿ ಶನೇಶ್ವರಂ. ಆ ಶನೇಶ್ವರನ ಮೂಲ ಮಂತ್ರವನ್ನು ಪಠನೆ ಮಾಡಿ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ತಮ್ಮೆಲ್ಲರಿಗೂ.